ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಇವತ್ತು ನಾನು ಅತ್ಯಂತ ಸುಲಭ ವಿಧಾನದಲ್ಲಿ ಮಾವಿನಕಾಯಿ ಗುಳುಂಬ ಮಾಡುವುದು ಹೇಗೆ ತೋರಿಸ್ತಾ ಇದ್ದೀನಿ. ಈಗ ಮಾವಿನಕಾಯಿ ಸೀಸನ್ ಆಗಿರೋದ್ರಿಂದ ಇದನ್ನೆಲ್ಲ ಮಾಡಿ ಇಟ್ಕೋಬಹುದು. ತಿಂಗ್ಳುಗಟ್ಲೆ ಬಾಳಿಕೆ ಬರುತ್ತೆ. ರುಚಿ ಅಂತೂ ತುಂಬಾ ಸೂಪರ್ ಆಗಿರುತ್ತೆ. ಮನೇಲಿ ಎಲ್ರಿಗೂ ಇಷ್ಟ ಆಗುತ್ತೆ. ಹಾಗಾದ್ರೆ ಬನ್ನಿ ಏನೇನ್ ಪದಾರ್ಥ ಹಾಕಬೇಕು ಮತ್ತು ಮಾಡುವ ವಿಧಾನ ನೋಡ್ಕೊಳ್ಳೋಣ. 2 ತೋತಾಪುರಿ ಮಾವಿನಕಾಯಿ ತಗೊಂಡು ಚೆನ್ನಾಗಿ ತೊಳೆದು ಒರೆಸ್ಕೊಂಡಿದ್ದೀನಿ. ಸ್ವಲ್ಪನೂ ನೀರಿನ ಅಂಶ ಇರಬಾರ್ದು. ಎರಡನ್ನೂ ಚೆನ್ನಾಗಿ ಸಿಪ್ಪೆ ತಕ್ಕೊಂತೀನಿ. ನೋಡಿ, 2 ಸಿಪ್ಪೆ ತೆಗ್ದಾಯ್ತು. ಈಗ ಇದನ್ನ ತುರ್ಕೋಬೇಕು. ನಾನು ತುರಿಯೋದಿಕ್ಕೆ ಐಕ್ಯ ಡಬಲ್ ಸೈಡೆಡ್ ತುರಿಯ ಮಣಿ ತಗೊಂಡಿದ್ದೀನಿ. ನಿಮಗೆ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಪರ್ಚೇಸ್ ಲಿಂಕ್ ಇರುತ್ತೆ, ಚೆಕ್ ಮಾಡ್ಕೋಬಹುದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ. 2 ವರ್ಷದಿಂದ ನಾನು ಇದನ್ನೇ ಬಳಸ್ತಾ ಇದ್ದೀನಿ. ಎರಡೂ ಕಡೆ ಬ್ಲೇಡ್ ಇರೋದ್ರಿಂದ ಕೆಲಸ ಬೇಗ ಆಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಮಾವಿನಕಾಯಿ ಬೀಳ್ತಾ ಇದೆ ಅಲ್ವಾ. 2 ಆಯ್ತು. ಈಗ ಇಷ್ಟು ಬಂದಿದೆ ನೋಡಿ. ಇದನ್ನ ಒಂದು ಬೌಲಲ್ಲಿ ಅಳತೆ ಮಾಡಿ ತೋರಿಸ್ತೀನಿ. ಯಾಕೆಂದ್ರೆ ಅಳತೆ ಸರಿ ಇದ್ರೆ ಪದಾರ್ಥಗಳನ್ನು ಹಾಕಕ್ಕೆ ಸರಿ ಆಗುತ್ತೆ. 1 ಬೌಲ್ ಅಷ್ಟು ಮಾವಿನಕಾಯಿ ತುರಿ ಬಂದಿದೆ. 1/4 ಬೌಲ್ ಅಷ್ಟು ನಾನು ಕಲ್ಸಕ್ರೆ ತಗೊಂಡಿದ್ದೀನಿ. ಇದನ್ನ ನುಣ್ಣಗೆ ಕುಟ್ಕೋಬೇಕೀಗ. ಕಲ್ಸಕ್ರೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೇದು. ಈ ತರ ಕುಟ್ಕೊಂಡ್ಬಿಟ್ಟು ಇಟ್ಕೊಳ್ಳೋಣಂತೆ. 1 ಬೌಲಿಗೆ ತುರಿದಿರೋ ಮಾವಿನಕಾಯಿ ಅಷ್ಟು ಹಾಕೊಂಡು ಹಾಗೆ ಕುಟ್ಟಿಟ್ಟಿರೋ ಕಲ್ಸಕ್ರೆನ ಹಾಕೊಂಡಿದ್ದೀನಿ. ಅರ್ಧ ಬೌಲ್ ಅಷ್ಟು ಬೆಲ್ಲ ಹಾಕೊಂತಿದ್ದೀನಿ. 1 ಬೌಲ್ ಮಾವಿನಕಾಯಿ ತುರಿಗೆ ಅರ್ಧ ಬೌಲ್ ಅಷ್ಟು ಬೆಲ್ಲ ಹಾಕೊಂಡು ಚೆನ್ನಾಗಿ ಕೈ ಆಡ್ಕೋಬೇಕು. ಕಲ್ಸಕ್ರೆ, ಬೆಲ್ಲ, ಮಾವಿನಕಾಯಿ ಚೆನ್ನಾಗಿ ಮಿಕ್ಸ್ ಆಗೋ ತರ ಕೈ ಆಡ್ಕೊಂಡ್ಬಿಟ್ಟು ನೋಡಿ, ಆಗ್ಲೇ ನೀರ್ ಬಿಡಕ್ಕೆ ಶುರು ಆಯ್ತು. ನೀರ್ ಬಿಟ್ಟಷ್ಟು ಒಳ್ಳೇದು. 20 ನಿಮಿಷ ನೆನೆಯಕ್ಕೆ ಬಿಟ್ಬಿಡ್ಬೇಕು. ಒಂದು ಮುಚ್ಚಳ ಮುಚ್ಚಿ ನೆನೆಯಕ್ಕೆ ಬಿಟ್ಬಿಡೋಣಂತೆ. ಇದು ನೆನೆಯೋದ್ರೊಳಗೆ ಒಂದ್ ಸ್ವಲ್ಪ ಮಸಾಲೆನ ಹುರ್ಕೊಳ್ಳೋಣಂತೆ. 1 ಸ್ಪೂನ್ ಅಷ್ಟು ಜೀರಿಗೆ, 1 ಸ್ಪೂನ್ ಅಷ್ಟು ಬಡೆ ಸೋಂಪು, ಹಾಗೆ ಅರ್ಧ ಸ್ಪೂನ್ ಅಷ್ಟು ಅಜ್ವಾನ, 1 ಲವಂಗ, ಒಂದು 5-6 ಕಾಳಷ್ಟು ಮೆಂತೆ ಕಾಳು ಇಷ್ಟು ಹಾಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಒಳ್ಳೆ ಘಮ ಬರ್ತಾ ಇದೆ. ಬಡೆ ಸೊಂಪು ಜೀರಿಗೆದಂತೂ ತುಂಬಾ ಒಳ್ಳೆ ಫ್ಲೇವರ್. ಇಷ್ಟಾದ್ಮೇಲೆ ಸ್ವಲ್ಪ ತಣ್ಣಗಾಕಿ ಬಿಟ್ಬಿಟ್ಟು ಇದನ್ನ ಒಂದು ಮಿಕ್ಸಿ ಜಾರಿಗೆ ಹಾಕೋಬೇಕು. ಮಿಕ್ಸಿ ಜಾರಿಗೆ ಹಾಕೊಂಡು ಡ್ರೈ ಪೌಡರ್ ಮಾಡ್ಕೋಬೇಕು. ನೋಡಿ, ಈ ತರ ಮಾಡ್ಕೊಂಡು ತೆಗೆದಿಟ್ಕೊಳ್ಳಿ. ನೋಡಿ, 20 ನಿಮಿಷ ಆಯ್ತು. ನೋಡೋಣ ಎಷ್ಟು ಚೆನ್ನಾಗಿ ರಸ ಬಿಟ್ಟಿದೆ ಅಂತ. ಚೆನ್ನಾಗಿ ಕರ್ಗಿದೆ. ಬೆಲ್ಲ, ಕಲ್ಸಕ್ರೆ ಎಲ್ಲ ಚೆನ್ನಾಗಿ ಕರ್ಗಿದೆ. ನಾನ್ ಬಳಸ್ತಾ ಇರೋದು ಡಿ-ಹ್ಯಾಟ್ ಆರ್ಗಾನಿಕ್ ಬೆಲ್ಲ. ಇದರಲ್ಲಿ ಪೆಸ್ಟಿಸೈಡ್ಸ್ ಇಲ್ಲ, ಕೆಮಿಕಲ್ ಇಲ್ಲ, ಪ್ಯೂರ್ ಆರ್ಗಾನಿಕ್ ಬೆಲ್ಲ. ನಿಮಗೆ ಬೇಕು ಅಂತಂದ್ರೆ ಪರ್ಚೇಸ್ ಲಿಂಕ್ ಹಾಕಿರ್ತೀನಿ, ಪ್ಲೀಸ್ ಚೆಕ್ ಮಾಡ್ಕೋಬಹುದು. ಸ್ವೀಟ್ಸ್ ಎಲ್ಲ ತುಂಬಾ ಚೆನ್ನಾಗಾಗುತ್ತೆ. ಬೆಲ್ಲದಲ್ಲಿ ನೆನೆಸಿಟ್ಟಿರೋ ಮಾವಿನಕಾಯಿ ತುರಿ ಒಂದು ಬಾಣ್ಲಿಗೆ ಹಾಕೊಂತಿದ್ದೀನಿ. 1/4 ಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಸ್ಪೂನ್ ಅಷ್ಟು ಉಪ್ಪು ಹಾಕೊಂಡು ಫ್ಲೇಮು ಸಿಮ್ಮಿಗೆ ಇಟ್ಕೊಂಡು ಕೈ ಆಡ್ತಾ ಇರಬೇಕು. ನೋಡಿ, ಈಗ ರಸ ಎಲ್ಲ ಬಿಟ್ಟಿದೆಯಲ್ವಾ, ಅದೆಲ್ಲ ಗಟ್ಟಿ ಆಗ್ತಾ ಬರಬೇಕು. ನಿಮಗೆ ಗೊತ್ತಾಗ್ತಿರುತ್ತೆ. 10 ನಿಮಿಷ ಕೈ ಆಡ್ಕೋಬೇಕಾಗುತ್ತೆ. ಈ ತರನೇ ಅರ್ಧ ಸ್ಪೂನ್ ಅಷ್ಟು ಅಚ್ಚ ಖಾರದ ಪುಡಿ ಮತ್ತೆ ಮಿಕ್ಸಿಗೆ ಹಾಕೊಂಡಿರೋ ಜೀರಿಗೆ ಪುಡಿ ಅಷ್ಟನ್ನು ಹಾಕೊಂಡು ಹಿಂಗೆ ಒಂದು 10 ನಿಮಿಷ ಕೈ ಆಡಬೇಕು. 10 ನಿಮಿಷ ಕೈ ಆಡಿದಾಗ ಕಲರು ಚೇಂಜ್ ಆಗುತ್ತೆ. ಲೇಹ ತರ, ಹಲ್ವಾ ತರ ಕನ್ಸಿಸ್ಟೆನ್ಸಿ ಬರುತ್ತೆ. ನೋಡ್ತಾ ಇದ್ದೀರಲ್ವಾ, ಕಲರ್ ಚೇಂಜ್ ಆಗಿದೆ. ಒಳ್ಳೆ ಹಲ್ವಾ ತರ ಕಾಣಿಸ್ತಾ ಇದೆ. ಬಾಯಲ್ಲಿ ನೀರ್ ಬರ್ತಾ ಇದೆ. ತಣ್ಣಗಾದ್ಮೇಲೆ ಒಂದು ಬೌಲಿಗೆ ಹಾಕಿ ಇಟ್ಕೋಬೇಕು. ಇದು ಚಪಾತಿಗೆ, ಪೂರಿಗೆ, ರೊಟ್ಟಿಗೆ, ಬ್ರೆಡ್ಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಹಂಗೆ ತಿನ್ನಕ್ಕಂತೂ ಸೂಪರ್ ಆಗಿರುತ್ತೆ. ತಣ್ಣಗಾದ್ಮೇಲೆ ಒಂದು ಗ್ಲಾಸ್ ಬಾಟ್ಲಿಗೆ ಹಾಕಿ ಇಟ್ಕೊಂಡ್ಬಿಟ್ರೆ ತಿಂಗ್ಳುಗಟ್ಲೆ ನೀವು ಬಳಸಬಹುದು. ಫ್ರಿಜ್ ಅಲ್ಲಿ ಇಟ್ಟು ಬಳಸ್ಬೇಕಂತ ಏನಿಲ್ಲ, ಹೊರಗಡೆನೆ ಇಟ್ಟು ಆರಾಮಾಗಿ ಬಳಸಬಹುದು. ತಿಂಗ್ಳುಗಟ್ಲೆ ಬಾಳಿಕೆ ಬರುತ್ತೆ. ಮಾವಿನಕಾಯಿ ಗುಳುಂಬ ಮಾಡೋದು ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೂ ಪರಿಮಳ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.